ಸನ್ಮಿತ್ರರೇ ನಮಸ್ಕಾರ. ನಾನು ನಿಮ್ಮ ಆರ್.ಎನ್. ಹೆಗ್ಡೆ. ಸಹಕಾರ ಅಮರದ 10ನೇ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಸದಸ್ಯನ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ನಾವಿದನ್ನು ನೋಡೋಣ. ಸಂಘಗಳಿಂದ ಸೇವೆ ಮತ್ತು ಲಾಭವನ್ನು ಪಡೆಯುವುದು ಸಂಸ್ಥೆಯ ಸದಸ್ಯನ ಹಕ್ಕು. ಆದರೆ ಇನ್ನು ಕೆಲವೊಂದು ಕರ್ತವ್ಯಗಳು ಅಂತ ಇರ್ತವೆ. ಆ ಕರ್ತವ್ಯಗಳನ್ನು ಯಾವ ಸಹಕಾರಿ ಯಾವಾಗಲೂ ಮರೆಯಬಾರದು. ಅದೇನೆಂಬುದನ್ನು ನೋಡ್ತಾ ಹೋಗೋಣ. ಸದಸ್ಯನಾದವನು ಕಾಲಕ್ಕೆ ಸರ್ವ ಸದಸ್ಯರು ನಿರ್ಧರಿಸಿದ ರೀತಿಯಲ್ಲಿ ಷೇರು ನಿಧಿಯನ್ನು ಹೊಂದಿರಬೇಕಾಗ್ತದೆ. ಉದಾಹರಣೆಗೆ 100 ರೂಪಾಯಿ ಷೇರು 500 ರೂಪಾಯಿ ಅಂತ ಇದ್ದರೆ ಉಳಿದ ಹಣವನ್ನು ತುಂಬಿ ಷೇರು ನಿಧಿಯನ್ನು ಸರಿಪಡಿಸಿಕೊಳ್ಬೇಕು. ಇಲ್ಲದಿದ್ದರೆ ಸದಸ್ಯತ್ವ ನಿಂತು ಹೋಗ್ತದೆ. ಷೇರು ನಿಧಿಯನ್ನು ಸರಿಪಡಿಸಿಕೊಳ್ಳುವುದು ಅವನ ಕರ್ತವ್ಯ. ಇನ್ನು ಕೆಲವು ಸಂದರ್ಭಗಳಲ್ಲಿ ಸದಸ್ಯರು ಮತಾಧಿಕಾರವನ್ನು ಕಳೆದುಕೊಳ್ಳುತ್ತಾರೆ. ಈ ರೀತಿ ಮತದಾರ ಅಧಿಕಾರವನ್ನು ಕಳೆದುಕೊಂಡು ನಿಷ್ಕ್ರಿಯ ಸದಸ್ಯರಾಗಬಾರದು. ಅಧಿಕಾರವನ್ನು ಕಳೆದುಕೊಳ್ಳಲಿಕ್ಕೆ ಕಾರಣವನ್ನು ನೋಡಿದರೆ ಸರ್ವ ಸದಸ್ಯರು ನಿರ್ದಿಷ್ಟಪಡಿಸಿದ ಕನಿಷ್ಠ ವ್ಯವಹಾರವನ್ನು ಮಾಡಬೇಕು. ಉದಾಹರಣೆಗೆ 5,000 ರೂಪಾಯಿವರೆಗಿನ ಠೇವು ಆಗಲಿ ಅಥವಾ ಖರೀದಿ ಆಗಲಿ, ಹೇಗೆ ಸದಸ್ಯರು ನಿರ್ಧರಿಸಿರ್ತಾರೋ ಆ ರೀತಿ ವ್ಯವಹಾರವನ್ನು ಮಾಡಬೇಕಾಗ್ತದೆ. ಇನ್ನು ಸರ್ವ ಸದಸ್ಯರ ಸಭೆಯ 5 ವರ್ಷಗಳ ಪೈಕಿ ಕನಿಷ್ಠ 2 ಸಭೆಗಳಾದರೂ ಭಾಗವಹಿಸಬೇಕು. ಇನ್ನು ಸಾಲ ಪಡೆದು ಕಟಬಾಕಿದಾರನಾದಲ್ಲಿ ಮತದಾನದ ಅಧಿಕಾರ ಇರುವುದಿಲ್ಲ. ಅದೇ ರೀತಿ ಸಾಲವನ್ನು ಪಡೆಯುವುದು ಸದಸ್ಯನ ಹಕ್ಕಾದರೆ ಕಾಲಕ್ಕೆ ಮರುಪಾವತಿ ಮಾಡುವುದು ಕೂಡ ಸದಸ್ಯನ ಕರ್ತವ್ಯವಾಗಿರುತ್ತದೆ. ಮತ್ತೆ ಸದಸ್ಯನಾದವನು ಸಾಲ ಬೇಡಿಕೆ ಸಲ್ಲಿಸುವಾಗ ಸಾಲ ನೀಡುವಿಕೆ ಅವಧಿಯನ್ನು ಪರಿಶೀಲಿಸಿಯೇ ಬೇಡಿಕೆ ಅರ್ಜಿಗಳನ್ನು ಸಲ್ಲಿಸಬೇಕು. ಇದು ಅವನ ಕರ್ತವ್ಯ. ಎಲ್ಲ ರೀತಿಯ ಸಾಲಗಳನ್ನು ವರ್ಷದ ಎಲ್ಲ ಕಾಲಗಳಲ್ಲೂ ಕೊಡಲಾಗುವುದಿಲ್ಲ. ಉದಾಹರಣೆಗೆ ಬಾವಿ ಹೊಡೆಯುವುದು ಮತ್ತು ಬಾವಿ ಕಟ್ಟುವುದು, ಇದಕ್ಕೆ ಮಳೆಗಾಲದಲ್ಲಿ ಸಾಲ ಕೊಡಲಿಕ್ಕೆ ಅವಕಾಶ ಇಲ್ಲ. ಇದೇ ರೀತಿ ಯಾವುದೇ ಇಮಾರತ್ತು ಕಟ್ಟುವ ಬಗ್ಗೆ ಸಾಲ ಆಗಲಿ, ಇವನ್ನೆಲ್ಲ ಮಳೆಗಾಲದಲ್ಲಿ ಕೊಡಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಸಾಲವನ್ನು ಕೊಡಲಿಕ್ಕೆ ಯಾವ ಅವಧಿ ಸೂಕ್ತ ಎಂಬುದನ್ನು ಸಂಘ ನಿರ್ಧರಿಸಿರ್ತದೆ. ಆ ರೀತಿಯಾಗಿಯೇ ಸಾಲದ ಬೇಡಿಕೆ ಅರ್ಜಿಗಳನ್ನು ಸದಸ್ಯನು ಸಲ್ಲಿಸುವುದು ಅವನ ಕರ್ತವ್ಯವಾಗಿರ್ತದೆ. ಇನ್ನು ಯಾವುದೇ ಸದಸ್ಯನು ಇನ್ನೊಬ್ಬ ಸದಸ್ಯನಿಗೆ ಜಾಮೀನು ನೀಡುವುದಾಗಿದ್ದಲ್ಲಿ ತುಂಬ ಜಾಗರೂಕತೆಯಿಂದ ಜಾಮೀನನ್ನು ಕೊಡಬೇಕಾಗ್ತದೆ. ಯಾಕಂದರೆ ಜಾಮೀನ್ದಾರನು ಸಾಲಗಾರನಷ್ಟೇ ಸಾಲಕ್ಕೆ ಜವಾಬ್ದಾರನಾಗಿರ್ತಾನೆ. ಜಾಮೀನು ನೀಡುವ ಪೂರ್ವದಲ್ಲಿ ಸಾಲಗಾರನ ಆರ್ಥಿಕ ಸ್ಥಿತಿ, ಸಾಲದ ಉದ್ದೇಶ ಮತ್ತು ಮರುಪಾವತಿ ಮಾಡುವಲ್ಲಿ ಅವನು ಸಮರ್ಥರಿದ್ದಾನೋ ಹೇಗೆ ಎಂಬುದನ್ನು ಸಂಪೂರ್ಣವಾಗಿ ಅರಿತಿರಬೇಕು. ಮತ್ತು ಸಾಲವನ್ನು ಪಡೆದ ನಂತರ ಪಡೆದ ಉದ್ದೇಶಕ್ಕಾಗಿಯೇ ಬಳಸಿದ್ದಾನೆಯೋ ಹೇಗೆ ಎಂಬುದನ್ನು ಕೂಡ ನೋಡಬೇಕಾಗ್ತದೆ. ಸಾಲಗಾರನು ಸರಿಯಾದ ಸಮಯಕ್ಕೆ ಸಾಲವನ್ನು ಮರುಪಾವತಿ ಮಾಡದೇ ಇದ್ದಲ್ಲಿ ಅವನಿಗೆ ತಿಳಿಸಿ ಹೇಳಿ ಸಾಲದ ಕಂತುಗಳನ್ನು ಕಟ್ಟುವಂತೆ ಜಾಮೀನ್ದಾರನು ನೋಡಿಕೊಳ್ಬೇಕು. ಇನ್ನು ಸಾಲಗಾರನು ಸುಸ್ತಿದಾರನಾಗಿದ್ದರೆ, ಕಟಬಾಕಿದಾರನಾಗಿದ್ದರೆ ಜಾಮೀನ್ದಾರನು ಕೂಡ ಕಟಬಾಕಿದಾರ ಅಂತ ಸಂಸ್ಥೆಯು ಪರಿಗಣಿಸಬೇಕು. ಇನ್ನು ಸದಸ್ಯರ ಠೇವಣಿದಾರರ ಹಕ್ಕುಗಳನ್ನು ನೋಡುವುದಾದರೆ ಕಾಲಕ್ಕೆ ಇತರೆ ಆರ್ಥಿಕ ಸಂಸ್ಥೆಗಳಲ್ಲಿ ಯಾವ ರೀತಿಯ ಬಡ್ಡಿದರ ಇದೆ ಎಂಬುದನ್ನು ಠೇವಣಿದಾರರು ಪರಿಶೀಲಿಸುತ್ತಿರಬೇಕು. ಮತ್ತು ಸಂಸ್ಥೆಯು ಲಾಭದಲ್ಲಿದೆಯೋ ಎಂಬುದನ್ನು ತಿಳಿದುಕೊಳ್ಳಬೇಕು. ಪ್ರತಿ ವರ್ಷ ಲೆಕ್ಕ ಪರಿಶೋಧನೆ ಆಗುತ್ತಿದೆಯೋ ಹೇಗೆ, ಸರ್ವ ಸದಸ್ಯರ ಸಭೆಯನ್ನು ಕರೆದು ಜಮಾ ಖರ್ಚಿನ ಸಂಪೂರ್ಣ ವಿವರವನ್ನು ನೀಡುತ್ತಿದ್ದಾರೆಯೋ ಹೇಗೆ ಎಂಬುದನ್ನು ತಿಳಿದುಕೊಳ್ಳುವುದು ಠೇವಣಿದಾರರ ಕರ್ತವ್ಯವಾಗಿರ್ತದೆ. ಇನ್ನು ಯಾವುದೇ ಲೋಪದೋಷಗಳು ಅವರಿಗೆ ಸಂಸ್ಥೆಯ ಬಗ್ಗೆ ಅನಿಸಿದರೆ ಕೂಡಲೇ ತಮ್ಮ ಠೇವುಗಳನ್ನು ಹಿಂದಕ್ಕೆ ಪಡೆಯಬೇಕು. ಠೇವಣಿದಾರನು ಯಾವಾಗ ಬೇಕಾದರೂ ತನ್ನ ಠೇವನ್ನು ಹಿಂದಕ್ಕೆ ಪಡೆಯಲಿಕ್ಕೆ ಹಕ್ಕುದಾರನಾಗಿರ್ತಾನೆ. ಇವಿಷ್ಟು ಸದಸ್ಯರ ಹಕ್ಕು ಮತ್ತು ಕರ್ತವ್ಯಗಳು. ನನಗೆ ತಿಳಿದದ್ದನ್ನು ನಾನು ನಿಮಗೆ ಹೇಳಿದ್ದೇನೆ. ಸಹಕಾರ ವಿಷಯದಲ್ಲಿ ನನಗಿರುವ ಮಾಹಿತಿಯನ್ನು ಈ 10 ಕಂತುಗಳಲ್ಲಿ ಹಂಚಿಕೊಂಡಿದ್ದೇನೆ. ತಪ್ಪಿದ್ದಲ್ಲಿ ಕ್ಷಮಿಸಿ. ಮತ್ತೆ ಇನ್ಯಾವಾಗಾದರೂ ಸಹಕಾರದ ಬಗ್ಗೆ ಹೇಳಬೇಕೆನಿಸಿದಾಗ ತಮ್ಮ ಮುಂದೆ ಬರುತ್ತೇನೆ. ಸಹಕಾರ ನೀಡಿದ ನಮ್ಮ ಊರಿನ ಯರಮುಖದ NVSS ಸಂಘದ ಎಲ್ಲ ಸಿಬ್ಬಂದಿವರಿಗೂ ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾರ್ಯಕ್ರಮ ವೀಕ್ಷಿಸಿ
ಅಭಿಪ್ರಾಯ ತಿಳಿಸಿದ ತಮಗೆಲ್ಲರಿಗೂ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರ ನೀಡಿದಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ಸಿಗೋಣ. ನಮಸ್ಕಾರ. ಸಹಕಾರವು ರಕ್ಷತಿ ರಕ್ಷಿತ.